ನ್ಯಾಯ ಅಂತ ಬಂದ್ರೆ ನಾನು ಯಾರು ತಗೋಬೇಕಾದ್ರೂ ನಿಂತ್ಕೋತೀನಿ, ಆದ್ರೆ ಅನ್ಯಾಯ ಅಂತ ಬಂದ್ರೆ ಆ ಬ್ರಹ್ಮ ಬಂದ್ರುವೆ ನಾನು ಅಂತ ನಿಂತ್ಕೊಳ್ಳೋಕಿಲ್ಲ. ಒಬ್ರಿಬ್ರಲ್ಲ 1,00,000 ಜನ ಬಂದು ಹೇಳಿದ್ರುವೆ ಅನ್ನ ಪಾರನ ಬ್ಯಾರೆ ಮಾಡಕ್ಕಾಗಿ. ಅಪ್ಪಯ್ಯ 3 ಜನ ಎಲ್ಲ ಬರ್ತವ್ರೆ, ಚಕ್ರ ಬರ್ತವ್ರೆ, ಗಾಬರಿ ಇದ್ದಂಗೈತೆ. ಬರ್ಲಿ ಬರ್ಲಿ, ತನುವಿದ್ ಕಡೆ ತಾವ್ರೆ, ಮನವಿದ್ ಕಡೆ ದೇವ್ರು ಅಲ್ವಾ? ಬನ್ನಿ 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 ಬನ್ನಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಯಜಮಾನ್ರೆ, ಅದನ್ನ ನಾನು ಹೇಳ್ತೀನಿ. ಯಾಕೋ 1-2 ದಿನಗಳಿಂದ ದೇವಸ್ಥಾನದಲ್ಲಿ ಅಪಶಕುನಗಳು ನಡೀತಾನೆ ಇತ್ತು, ಆದ್ರೆ ಸಣ್ಣ ಪುಟ್ಟುತ್ತಾನೆ ಅಂತ ನಾವು ತಲೆಗೆ ಹಾಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ವರ್ಷಾನುಗಟ್ಲೆಯಿಂದ ಉರಿತಿದ್ದ ದೀಪಾನೇ ಆರೋಗ್ಬಿಡ್ತು. ಈ ಸಲ ಜಾತ್ರೆಗೆ ಹಚ್ಚಿದ್ರೆ ಮುಂದಿನ ವರ್ಷ ಜಾತ್ರೆಗೆ ಬತ್ತಿನ ಬದಲಾಯಿಸ್ತಾ ಇದ್ದಿದ್ದು. ಯಾಕೋ ದೇವಿ ಪ್ರಸಾದನೂ ಕೊಡ್ತಾ ಇಲ್ಲ, ಆರತಿ ಮಾಡೋದಕ್ಕೆ ಕರ್ಪೂರ ಹಚ್ಚಿದ್ರೆ ಕರ್ಪೂರನೂ ಉರಿತಾ ಇಲ್ಲ. ಇದು ಮಹಾ ವಿನಾಶಕ್ಕೆ ಮುನ್ಸೂಚನೆ ಯಜಮಾನ್ರೆ. ಅಯ್ಯೋ ತಾಯಿ, ಮಕ್ಕಳಮ್ಮ, ಯಾಕಮ್ಮ ಯಾಕಮ್ಮ ಇಂಥ ಕೋಪ ನಮ್ಮ ಮೇಲೆ ನಿನಗೆ? ನಾವೇನು ಅನ್ಯಾಯ ಮಾಡಿದ್ದೀವಮ್ಮ ನಿನಗೆ? ಅಂಥದ್ದೇನಾದ್ರೂ ಇದ್ರೆ ಹೇಳ್ಬಿಡು. ಮೊದಲು ನನಗೆ ಶಿಕ್ಷೆ ಕೊಡು. ನಮ್ಮ 3 ಜನಕ್ಕೆ ಏನು ಮಾಡಬೇಡ ತಾಯಿ, ಏನು ಮಾಡಬೇಡ. ಚಕ್ರೆ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪ್ರತಿ ವರ್ಷ ದೇವಿ ಮೈ ಮೇಲೆ ಬರ್ತಾಳೆ, ಆದ್ರೆ ಇಂಥ ಅಪಶಕನಗಳು ಆದಾಗ ಆ ದೇವಿ ನಮಗೇನೋ ಹೇಳಕ್ ಬರ್ತಿದ್ದಾಳೆ ಅಂತ ಅರ್ಥ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಅಪ್ಪನ ಕಾಲದಲ್ಲಿ ಇದೇ ತರ ಘಟನೆ ಆಗಿ ದೇವಿ ಮೈ ಮೇಲೆ ಬಂದು ಕೆಲವೊಂದು ಸತ್ಯಗಳನ್ನ ಹೇಳಿದ್ಲಂತೆ. ನನ್ನ ಪ್ರಕಾರ ಈ ಸಲನೂ ದೇವಿ ನಮಗೆಲ್ಲ ಏನೋ ಒಂದು ಮುಖ್ಯವಾದ ವಿಷಯನ ಹೇಳೋದಕ್ಕೆ ಹೊರಟಿದ್ದಾಳೆ. ಅದಕ್ಕೆ ನಮ್ಮ ದೇವಸ್ಥಾನಕ್ಕೆ ಶಿವನ ಕರೆಸಿ ಅವನ ಮೈ ಮೇಲೆ ದೇವಿ ಬರೋ ಹಾಗೆ ಪೂಜೆ ಮಾಡಬೇಕು. ಅಯ್ಯೋ, ಇದ್ದಕ್ಕಿದ್ದಾಗೆ ದೇವಿ ಮೈ ಮೇಲೆ ಬರೋದಕ್ಕೆ ಹೇಗೆ ಸಾಧ್ಯ? ನಮ್ಮ ಶಿವ ಜಾತ್ರೆಗೂ ಮುಂಚೆ ಮನೆಯಿಂದ 1 ತಿಂಗಳು ಹೊರಗಡೆ ಇರ್ತಾನೆ. ಅವನ ಅಡುಗೆನ ಅವನೇ ಮಾಡ್ಕೋತಾನೆ, ಬ್ರಹ್ಮಚರ್ಯ ಪಾಲಿಸ್ತಾನೆ. ಆದರೆ ಈಗ ಅವನಿಗೆ ಮದುವೆ ಆಗೋಗಿದೆಯಲ್ಲಪ್ಪ. ಪರವಾಗಿಲ್ಲ ಯಜಮಾನ್ರೆ, ಇದು ಜಾತ್ರೆಗೆ ಅಂತ ಮಾಡ್ತಾ ಇರೋ ಪೂಜೆ ಅಲ್ಲ. ದೇವಿ ನಮಗೇನು ವಿಷಯ ಹೇಳಕ್ಕೆ ಹೊರಟಿದ್ದಾಳೋ ಅದನ್ನು ಕೇಳೋದಕ್ಕೆ ಅಂತ ಆಗ್ತಾ ಇರೋ ಪೂಜೆ. ಶಿವು 1 ದಿನ ಮಡಿಯಾಗಿದ್ರೆ ಸಾಕು, ಏನೂ ತೊಂದರೆ ಆಗಲ್ಲ. ಪ್ರತಿ ಸಲ ಶಿವ ಮೇಲೆ ದೇವ್ರು ಬಂದಾಗ ನನ್ನ ನೋಡಿ ಏನೋ ಹೇಳ್ಬಿಡ್ತಾನೆ ಅಂತ ನಾನು ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಆದರೆ ಇವಾಗ ದೇವಿನೇ ಹೇಳಕ್ಕೆ ಬರ್ತಿದ್ದಾಳೆ ಅಂದರೆ ಸರಿ ಇಲ್ಲ, ಯಾಕೋ ಸರಿ ಬರ್ತಿಲ್ಲ.